ಭ್ರಷ್ಟಾಚಾರ 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 ಎಲ್ಲೆಲ್ಲೂ ಕೂಡ ಈಗ ಭ್ರಷ್ಟಾಚಾರದ್ದೇ ಸರದಿ. ಒಂದೆಡೆ ನಾಡ ಅಧಿದೇವತೆ ಚಾಮುಂಡಿ ತಾಯಿಯ ಸನ್ನಿಧಿಯನ್ನು ಕೂಡ ಈ ಭ್ರಷ್ಟಾಚಾರ ಬಿಡ್ತಿಲ್ಲ. ಸದ್ಯ ಚಾಮುಂಡೇಶ್ವರಿಗೆ ಉಡಿಸುತ್ತಿದ್ದಂತಹ ಸೀರೆಯನ್ನು ಕೂಡ ಕದ್ದೊಯ್ಯುವಂತಹ ಪ್ರಸಂಗ ಈಗ ಕಂಡು ಬರ್ತಿದೆ. ಈ ಕುರಿತು ಸ್ನೇಹಮಯಿ ಕೃಷ್ಣ ಅವರು ಸದ್ಯ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ನಮ್ಮ ಜೊತೆ ಕೃಷ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನ್ ಸರ್ ಇದು ಚಾಮುಂಡಿ ಬೆಟ್ಟದ ಭ್ರಷ್ಟಾಚಾರ? ಸರ್, ಬೇಲಿಯ ಎದ್ದು ಹೊಲ ಮೇಯುವ ರೀತಿಯಲ್ಲಿ ಈ ದೇಶದ ಅಧಿಕಾರಿಗಳು ಸರ್ಕಾರದ ಸ್ವತ್ತುಗಳನ್ನು, ಆಸ್ತಿಗಳನ್ನು ಕಳ್ಳತನ ಮಾಡ್ತಾ ಇದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಸ್ವತ್ತನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನನಗೆ ಸಿಕ್ಕಂಥ ಒಂದು ಸಾಕ್ಷ್ಯಗಳ ಪ್ರಕಾರ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಭಕ್ತಾದಿಗಳು ಉಡಿಸುವಂಥ ಸಾವಿರಾರು ಬೆಲೆ ಬಾಳುವ ಮತ್ತು ಲಕ್ಷಾಂತರ ಬೆಲೆ ಬಾಳುವಂಥ ಸೀರೆಗಳನ್ನು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾದ ಶ್ರೀಮತಿ ರೂಪಾರವರೇ ತಮ್ಮ ಅಧಿಕಾರಿ ಸಿಬ್ಬಂದಿಗಳು ಶಾಮೀಲಾಗಿ ಆ ಬೆಲೆ ಬಾಳುವಂಥ ಸೀರೆಯನ್ನು ಕಳ್ಳತನ ಮಾಡಿ ತಮ್ಮ ಸರ್ಕಾರ ನೀಡಿರ್ತಕ್ಕಂಥ ಅಧಿಕೃತ ಕಾರಣಲ್ಲೇ ಆ ಸೀರೆಯನ್ನು ತೊಗೊಂಡೋಗಿ ಮಾರಾಟ ಮಾಡ್ತಿರೋ ವಿಚಾರ ತಿಳಿದು ಬಂದಿದೆ. ಅದಕ್ಕೆ ಪೂರಕವಾಗಿ 2 ವಿಡಿಯೋಗಳು ನನಗೆ ಸಿಕ್ಕಿದೆ. ಅವುಗಳನ್ನು ಆಧರಿಸಿ ನಾನು ಈಗ ಕೃಷ್ಣರಾಜ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ದೀನಿ. ಆ ದೂರಿನ ಆಧಾರದ ಮೇಲೆ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಉಪ ಪೊಲೀಸ್ ನಿರೀಕ್ಷಕರು ಅವ್ರನ್ನ ವಿಚಾರಣೆ ಮಾಡಿದಾಗ, ಶ್ರೀಮತಿ ರೂಪ ಅವ್ರನ್ನ ವಿಚಾರಣೆ ಮಾಡಿದಾಗ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಡದೆ ಅಲ್ಲಿ ಅವರು ಮತ್ತು ಅವರ ಸಿಬ್ಬಂದಿಗಳು ಒಬ್ಬರೊಬ್ಬರ ಒಂದು ರೀತಿ ಗೊಂದಲಕಾರಿ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ನಾನೇನು ಆರೋಪ ಮಾಡಿದ್ದೀನಿ ಅದು ನಿಜ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಪ್ರಕರಣ ದಾಖಲು ಮಾಡೋದಕ್ಕೆ ನಾನು ಮನವಿ ಮಾಡ್ಕೊಂಡಿದ್ದೆ. ಸೊ ಪ್ರಕರಣ ದಾಖಲು ಮಾಡೋಕ್ಕೆ ಹಿರಿಯ ಅಧಿಕಾರಿ ಸೂಚನೆಗೆ ಕಾಯ್ತಾ ಇದ್ದಾರೆ. ಅದ್ರಲ್ಲಿ ಸೀರೆಗಳಿತ್ತ ಸರ್, ಏನಿತ್ತು ಅಂತ? ಸರ್, ಅಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಅದು ಏನು ಅವರು ತೊಗೊಂಡು ಬರೋದು ಮತ್ತು ಕಾರ್ಯಡ ನೋಡೋಕೆ ಗೊತ್ತಾಗುತ್ತೆ ಅದು ಸೀರೆಗಳಂತೇಳಿ. ನಾವು ಅದನ್ನೇ ಅವ್ರು ಕೇಳಿದ್ರು, ನಾವು ಮೇಡಮ್ ಅವ್ರಿಗೆ, ಇದು ಏನದೇ ಅದು ಸೀರನ್ನು ಅಥವಾ ಕಡ್ತನ ಅಂತ ಸ್ಪಷ್ಟವಾಗಿ ಹೇಳಿದ್ರೆ, ಇಲ್ಲ ನಾನು ಹೇಳಕ್ಕೆ ಬರಲ್ಲ, ನನಗೆ ಗೊತ್ತಿಲ್ಲ ಅಂದರೆ ಸ್ಪಷ್ಟ ಅದು ಹೇಳ್ತಾ ನಿಮ್ಮ ಕಾರ್ಲಿ ಇಟ್ಟಿರ್ತಂಥದ್ದು. ಮತ್ತು ಅಲ್ಲಿ ಸಿಬ್ಬಂದಿನ ಹೇಳ್ತಾರೆ, ಇಲ್ಲ ಅದು ಕಡತಗಳು ಮೇಡಮ್ಮೇ ಕಾರ್ಲಿ ಇಡೋಕ್ಕೆ ಕೇಳೋರು, ನಾನು ಇಟ್ಟೆ ಅಂತ ಹೇಳ್ತಾರೆ. ಆ ಮೇಡಮ್ಗಳು ಇಲ್ಲ ನನಗೆ ಗೊತ್ತಿಲ್ಲ, ನಾನು ಆ ರೀತಿ ಹೇಳಿಲ್ಲ ಅಂತ ಅವ್ರು ಹೇಳ್ತಾರೆ. ಹೋಗಲಿ ಅದು ಸೀರನ್ನು ಅಥವಾ ಕಡತನ ಹೇಳಿದ್ರೆ ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಸಾಕಷ್ಟು ಗೊಂದಲಕಾರಿ ಹೇಳಿಕೆಗಳನ್ನು, ಅನುಮಾನಾಸ್ಪದ ಮಾತುಗಳನ್ನು ಅವರು ಆಡಿದ್ದಾರೆ. ಹೀಗಾಗಿ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಅಂದರೆ ನೀವು ಸೀರೆಗಳಂತಲೇ ವಾದ ಮಾಡ್ತೀರಾ ಸರ್? ಅದು ಹೌದು ಸರ್, ಅದು ನೋಡಿದ್ರೆ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಅದು ಸೀರೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಕಡ್ತಾ ಆದರೆ ಆ ರೀತಿ ಕಂಡು ಬರಲ್ಲ, ಅದು ಸೀರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಆ ಕಾರಣಕ್ಕೋಸ್ಕರ ಪೊಲೀಸ್ ಅಧಿಕಾರಿಗಳು ಅನುಮಾನ ಬಂದಿರೋದ್ರೆ ಅದನ್ನು ಖಚಿತಪಡಿಸ್ಕೊಳ್ಳೋ ಹಿನ್ನೆಲೆಯಲ್ಲೇ ಸ್ವತಃ ಆರೋಪಿತ ಅಧಿಕಾರನ ಭೇಟಿ ಮಾಡಿ ಅಲ್ಲಿ ವಿಡಿಯೋದಲ್ಲಿ ಕಂಡು ಬರ್ತಂಥ ಸಿಬ್ಬಂದಿಗಳನ್ನು ವಿಚಾರಣೆ ಮಾಡಿದ್ರು ಕೂಡ ಸ್ಪಷ್ಟ ಮಾಹಿತಿ ತಿಳಿಸಿಲ್ಲ. ನಿಮ್ಮ ಆಗ್ರಹ ಏನು ಸರ್? ಈಗ ಸರ್ ಎಲ್ಲ ಪ್ರಕರಣ ದಾಖಲು ಮಾಡಬೇಕು. ಇವರು ಎಷ್ಟು ದಿವಸದಿಂದ ಈ ಥರ ಸೀರೆಗಳನ್ನು ಕಳ್ತನ ಮಾಡ್ತಾ ಇದ್ದಾರೆ, ಎಷ್ಟು ಸೀರೆಗಳನ್ನು ಕಳ್ತನ ಮಾಡ್ತಾರೆ, ಎಷ್ಟು ಮೌಲ್ಯದ ಸೀರೆಗಳನ್ನು ಕಳ್ತನ ಮಾಡ್ತಿದ್ದಾರೆ. ಸೊ ಎಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ಕ್ರಮ ತಗೊಳ್ಬೇಕು. ಇದಿಷ್ಟು ದೂರದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಸದ್ಯ ಚಾಮುಂಡಿ ಬೆಟ್ಟದಲ್ಲಿ ಸೀರೆಗಳನ್ನ, ಅಂದ್ರೆ ನಾಡಾಧಿದೇವತೆ ಚಾಮುಂಡಿ ತಾಯಿಗೆ ಉಡಿಸ್ತಿದ್ದಂತಹ ಸೀರೆಗಳನ್ನೇ ಇಲ್ಲಿನ ಕಾರ್ಯದರ್ಶಿಗಳು ಕದ್ದೋಗ್ತಿದ್ದಾರೆ. ಈ ಕುರಿತು ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಅವರು ಆಗ್ರಹವನ್ನು ವ್ಯಕ್ತಪಡಿಸ್ತಾರೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.